ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಚೈತ್ರ ಮಾಸದ ವಸಂತ ಋತುವಿನ ಮೊದಲನೇ ಸೂರ್ಯೋದಯ. ಇದು ನಮ್ಮೂರ ಸೂರ್ಯೋದಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಬೆಳಗಿನ ಎಲ್ಲ ಕೆಲಸ ಮುಗಿಸಿ ನೀರು ಕಾಸೋದಕ್ಕಿಟ್ಟಿದ್ದೆ ಸ್ನಾನಕ್ಕೆ. ಈ ಒಂದು ತಪಾಲಿಯಲ್ಲಿ ಬೇವಿನ ಸೊಪ್ಪನ್ನು ಹಾಕ್ತೀವಿ ಫ್ರೆಂಡ್ಸ್. ನಾವು ನಮ್ಮ ಕಡೆ ಬೇವಿನ ಸೊಪ್ಪು ಹಾಕೋ ನಿಯಮನೂ ಕೂಡ ಇದೆ. ಮತ್ತು ನಾವು ಇವತ್ತು ಭೂಮಿ ಪೂಜೆ ಕೂಡ ಮಾಡ್ತೀವಿ. ವರ್ಷದ ಮೊದಲನೇ ದಿನ ಭೂಮಿ ಪೂಜೆನ ಮಾಡೋದಕ್ಕೆ ನಾವು ವಿಶೇಷವಾಗಿ ನೈವೇದ್ಯನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್. ಅಂದರೆ ಶಾವಿಗೆನ ಬಸ್ದು ನೀರಲ್ಲಿ ಸಪ್ಪ ಶಾವಿಗೆನ, ಅಂದರೆ ಯಾವುದೇ ರೀತಿ ಸ್ವೀಟ್ ಹಾಕ್ದೇನೆ, ಸಕ್ಕರೆ ಬೆಲ್ಲ ಏನನ್ನೂ ಹಾಕುವುದಿಲ್ಲ, ಆ ಥರ ಶಾವಿಗೆನ ನೀರಲ್ಲಿ ಬಸ್ಕೊಂಡು ನೈವೇದ್ಯನ ಮಾಡ್ತೀವಿ ಫ್ರೆಂಡ್ಸ್. ಈಗ ನೋಡ್ತಾ ಇರೋ ಹಾಗೆ ಕುದಿಯೋ ನೀರಲ್ಲಿ ಶಾವಿಗೆನ ಹಾಕಿ ಅದು ಸ್ವಲ್ಪ ಕುದ್ದಾದಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಶಾವಿಗೆನ ಬಸ್ಕೊಂಡಾದರೆ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್, ಈ ನೈವೇದ್ಯ. ಮತ್ತು ಈ ಒಂದು ಹಬ್ಬನ ತಲಾಂತರದಿಂದನೂ ಆಚರಿಸ್ತಾ ಬಂದಿದ್ದಾರೆ. ರಾಮಾಯಣದಲ್ಲೂ ಈ ಒಂದು ಹಬ್ಬನ ಆಚರಿಸ್ತಾರೆ ಫ್ರೆಂಡ್ಸ್. ರಾಮಾಯಣದಲ್ಲಿ ಅಂದರೆ ಶ್ರೀರಾಮನು ರಾವಣನ ಕೊಂದು ಬಂದಾಗ, ಅಂದರೆ ರಾವಣನ ಸಂಹರಿಸಿದಾಗ ಮತ್ತು ತಿರುಗಿ ಅಯೋಧ್ಯಕ್ಕೆ ಬಂದಾಗ ಅವನಿಗೆ ಪಟ್ಟಾಭಿಷೇಕ ಮಾಡಿದ ಒಂದು ಒಳ್ಳೆಯ ದಿನನೇ ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಹಬ್ಬನ ನಮ್ಮ ಹಿಂದೂ ಸಂಸ್ಕೃತಿ, ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ದೊಡ್ಡ ಹಬ್ಬವನ್ನಾಗಿ ಆಚರಿಸ್ತಾರೆ. ಈಗ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಶಾವಿಗೆ ರೆಡಿ ಆಯಿತು. ಹಾಗೆ ನೈವೇದ್ಯನೂ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಶಾವಿಗೆ, ಸಕ್ಕರೆ ಮತ್ತು ತುಪ್ಪನ ಹಾಕಿದ್ದೀನಿ. ಈ ಥರ ನೈವೇದ್ಯ ಮಾಡಿ ಹೊಲಕ್ಕೆ ಕಟ್ ಕಳಿಸ್ತೀವಿ. ಮತ್ತು ಇವತ್ತು ಬೆಳಗ್ಗೆ ನಮ್ಮ ಮನೆ, ಅಂದರೆ ನಮ್ಮ ಬಂಕದಲ್ಲಿ ಗುಬ್ಬಿ ಗೂಡು ಹಾಕಿತ್ತು ಫ್ರೆಂಡ್ಸ್. ಆ ಗುಬ್ಬಿ ಗೂಡಿಂದ 3 ಗುಬ್ಬಚ್ಚಿ ಮರಿ, ಚಿಕ್ಕದಾಗಿರೋ ಮರಿ, ಇನ್ನೂ ಹಾರೋದಕ್ಕೆ ಬರೋಂಗಿಲ್ಲ ಫ್ರೆಂಡ್ಸ್. ಅದಕ್ಕೂ ಆ ಮರಿಗಳು ಕೆಳಗಡೆ ಬಿದ್ದೋಗಿದ್ವು. ಹಂಗಾಗಿ ನಮ್ಮ ಮನೆಯವ್ರು ನೋಡಿ ಅವಕ್ಕೆ ಒಂದು ಬುಟ್ಟಿಯಲ್ಲಿ ಒಂದು ಬಟ್ಟೆ ಹಾಕಿ ಅವುಗಳನ್ನು ಎತ್ತಿ ಹಾಕ್ತಾಯಿದ್ದಾರೆ ಫ್ರೆಂಡ್ಸ್. ತಾಯಿ ಗುಬ್ಬಿ ಮರಿ ತುಂಬಾ ಚಿವುಗುಡ್ತಾ ಇತ್ತು. ಅದಕ್ಕೆ ತಲುಪಲಿ ಅಂಥೇಳಿ ಮತ್ತು ಆ ಬುಟ್ಟಿಗೆ ಒಂದು ದಾರ ಕಟ್ಟಿ ಮೇಲೇ ಇಟ್ಟರು. ತುಂಬ ಪುಟ್ಟದಾಗಿತ್ತು, ಚಿವ್ ಅಂತ ಹೇಳಿ ಅವು ಕೂಡ ಕೂಗ್ತಾಯಿದ್ವು. ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದು ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ನೀವು ಕೂಡ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಬೆಳಗ್ಗೆ ನಮ್ಮ ಮನೆಯವರು ಮತ್ತು ನೋಡಿರಿ, ನಮ್ಮ ಹೊಲದಲ್ಲಿ ಎತ್ತುಗಳು ಉಳ್ತಾಯಿದೆ. ಅಂದರೆ ಎತ್ತುಗಳು ಪೂಜೆ ಮಾಡಿ, ಭೂಮಿಗೂ ಪೂಜೆ ಮಾಡಿ, ಈಗ ಎಲ್ಲ ಬೆಳೆ ಎಲ್ಲ ತೆಗ್ದಿರ್ತೀವಿ ಫ್ರೆಂಡ್ಸ್. ತೆಗೆದ್ರೂ ಪರವಾಗಿಲ್ಲ, ಈ ವರ್ಷದ ಮೊದಲನೇ ದಿನ ಆರಂಭ ಆಗಲಿ ಉಳುಮೆಗೆ ಅಂಥೇಳಿ ಒಂದು ಸ್ವಲ್ಪ ಈ ಥರ ಉಳುಮೆ ಮಾಡಿ ಪೂಜೆ ಮಾಡಿ ಬರ್ತೀವಿ ಫ್ರೆಂಡ್ಸ್. ಈ ಎತ್ತುಗಳೆಲ್ಲ ನಮ್ಮ ಕಾಕಾರ್ದು. ಹಾಗಾಗಿ ನಮ್ಮ ಎತ್ತೇನಿಲ್ಲ, ನಮ್ಮ ಮನೆಯವರೇ ಅದನ್ನ ಉಳುಮೆ ಮಾಡ್ತಾ ಇರೋದು. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಯಾವ ರೀತಿ ಉಳುಮೆ ಮಾಡ್ತಾಯಿದ್ದೀವಿ ಅಂಥೇಳಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮರೀದೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಆದಮೇಲೆ ಮನೆಯಲ್ಲಿ ಮತ್ತು ಮಕ್ಕಳಿಗೆ ಹೊಸ ಬಟ್ಟೆ ಅದೆಲ್ಲ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ತೊಗೊಂಡು ಬಂದು ಅವ್ರಿಗೂ ಕೂಡ ಎಣ್ಣೆ ಸ್ನಾನ ಮಾಡಿಸಿ, ನಾವು ಕೂಡ ಎಲ್ಲರೂ ಮನೆಯಲ್ಲಿ ಎಣ್ಣೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ, ಶಾವಿಗೆ ಕೂಡ ಇಲ್ಲಿ ನೈವೇದ್ಯ ಮಾಡ್ತೀವಿ. ಮತ್ತು ಬೇವು ಬೆಲ್ಲನೂ ಕೂಡ ನಾವು ನೈವೇದ್ಯ ಮಾಡ್ತೀವಿ ಫ್ರೆಂಡ್ಸ್. ಈ ಒಂದು ಹಬ್ಬನ ಕೇರಳ ಮತ್ತು ತಮಿಳುನಾಡಲ್ಲಿ ವಿಶು ಅಂತ ಕರೀತಾರೆ. ಮಹಾರಾಷ್ಟ್ರದಲ್ಲಿ ಗುಡಿ ಪಾಯಿಡು ಅಂತೇಳಿ ಕರೀತಾರೆ. ನಮ್ಮಲ್ಲಿ ಯುಗಾದಿ ಅಂತ ಕರಿತೀವಿ. ಯುಗ ಅಂದರೆ ಸೃಷ್ಟಿಯ ಕಾಲಮಾನ ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್. ಆದಿ ಅಂದರೆ ಆರಂಭ, ಯುಗಾದಿ ಅಂದರೆ ಸೃಷ್ಟಿಯೂ ಕೂಡ ಇಲ್ಲಿ ಯುಗಾದಿ ಹಬ್ಬನ ಆಚರಿಸುತ್ತೆ ಅಂತಲೇ ಹೇಳ್ಬೋದು. ನಾವು ಮನುಷ್ಯರಾಗಿ ಯಾವ ರೀತಿ ಹಬ್ಬನ ಆಚರಿಸ್ತೀವಿ, ಸೃಷ್ಟಿನೂ ಕೂಡ ಚಿಗುರೆಲೆ ಬಿಡೋದಾಗಲಿ, ಹೂಗಳನ್ನು ಬಿಡೋದಾಗಲಿ, ಹಾಗೆ ಕಾಯಿಗಳನ್ನು ಬಿಡೋದಾಗಲಿ, ಈ ರೀತಿಯಾಗಿ ಯುಗಾದಿ ಹಬ್ಬ ಆರಂಭ ಆಗುತ್ತೆ. ಮತ್ತು ವಸಂತ ಋತುವಿನ ಮೊದಲನೇ ದಿನ ಪ್ರಕೃತಿಯೂ ಕೂಡ ಆಚರಿಸಲ್ಪಡುವ ಒಂದು ಹಬ್ಬನೇ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನೋಡ್ತಾ ಇದ್ದೀರಲ್ಲ, ಮಕ್ಕಳಿಗೂ ಹೊಸ ಬಟ್ಟೆ ತಂದಿದ್ವಿ. ಮನೆಗೂ ಕೂಡ ಮಾವಿನ ಎಲೆ ಮತ್ತು ಬೇವಿನ ಎಲೆಯಿಂದ ಅಲಂಕಾರ ಮಾಡಿದ್ವಿ. ಈ ಒಂದು ಮಾವಿನ ಎಲೆ, ಬೇವಿನ ಎಲೆ ಯಾಕೆ ಹಾಕ್ತಾರೆ ಅಂತಂದರೆ, ಇದ್ರ ಮೇಲ್ಗಡೆಯಿಂದ ಶುಭ ಸಂಕೇತನ ಅಂತ ಹೇಳ್ಬೋದು. ಹಾಗೆ ಇದ್ರ ಮೇಲೆ ಬೀಸಿ ಬರುವಂಥ ಗಾಳಿ ತುಂಬಾ ಒಳ್ಳೆಯ ಗಾಳಿ ಅಂತ ಹೇಳ್ಬೋದು ಫ್ರೆಂಡ್ಸ್.
ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ಬೆಳಗಿನ ಕೆಲಸ ಎಲ್ಲ ಮುಗೀತು. ಹೊಲಕ್ಕೆ ಹೋಗಿ ಪೂಜೆ ಅದೆಲ್ಲ ಮಾಡ್ಕೊಂಡು ಬಂದ್ವಿ. ಮತ್ತು ಈಗ ಮಧ್ಯಾಹ್ನದ ಅಡುಗೆ ಏನು ಅಂಥೇಳಿ ಹೇಳ್ತೀನಿ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನಕ್ಕೆ ಹೋಳಿಗೆ ಮಾಡ್ತಾಯಿದ್ವಿ. ಹೋಳಿಗೆ ಮಾಡಿ ದೀಪ ಬೆಳಗೋ ಕಾರ್ಯಕ್ರಮ ನಮ್ಮ ಮನೆಯಲ್ಲಿರುತ್ತೆ. ಅಂದರೆ ಅದೇ ರೀತಿ ನಾವು ಪೂಜೆ ಮಾಡ್ತೀವಿ ಯುಗಾದಿ ಹಬ್ಬದ ದಿವಸ, ಹೊಸ ವರ್ಷದ ದಿವಸ. ಈಗ ಈ ಕಡೆ ಬೇಳೆ ಕುದಿಯೋಕ್ಕೆ ಹಾಕಿದೆ. ಕಡಲೆಬೇಳೆಯಿಂದ ಹೋಳಿಗೆ ಮಾಡ್ತೀವಿ. ಬೇಳೆ ಕುದಿಯೋಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಈ ಕಡೆ ರೈಸ್ ಕೂಡ ಮಾಡಿಟ್ಟಾಯಿತು. ಇಲ್ಲೆಲ್ಲ ಪಾತ್ರೆಯನ್ನು ಎಲ್ಲ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ ಮಾಡಿರೋ ಪಾತ್ರೆ ಎಲ್ಲ. ಬೆಳಿಗ್ಗೆ ಶಾವಿಗೆ ಅದೆಲ್ಲ ಮಾಡಿದ್ದೆ. ಶಾವಿಗೆ ಮಾಡಿದ್ದೀನಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ಲ. ಶಾವಿಗೆ ಮಾಡಿದ್ದೆ. ಶಾವಿಗೆ ಮಾಡಿ ಹೊಲಕ್ಕೆ ಭೂಮಿಗೆ ಪೂಜೆ ಮಾಡೋದಕ್ಕೆ ಮತ್ತು ಎತ್ತುಗಳಿಗೆ ನೈವೇದ್ಯಕ್ಕೂ ಕೊಟ್ಟು ಕಳಿಸಿದ್ದೆ. ನೋಡಿ, ದೇವ್ರ ಮನೆಗೆ ಆ ರೀತಿ ಬೇವಿನ ತಪ್ಪಲ ಎಲ್ಲ ಹಾಕಿರ್ತೀವಿ. ಅಂದರೆ ಹೊಸ ವರ್ಷದ ಪ್ರಯುಕ್ತ ಈ ಥರ ಹಾಕೋದ್ರಿಂದ ಅದ್ರ ಮೇಲ್ಗಡೆ ಬೀಸಿ ಗಾಳಿ ಬರೋದ್ರಿಂದ ಫ್ರೆಶ್ ಆದ ಗಾಳಿ ಬರುತ್ತೆ ಅಂಥೇಳಿ ಹೇಳ್ತಾರೆ ನಮ್ಮ ಮನೆಗೆಲ್ಲರೂ. ಅದೇ ರೀತಿ ನಾನು ಕೂಡ ಹಾಕೀನಿ. ಮತ್ತು ಪೂಜೆ ಕೂಡ ಮಾಡಿದೆ. ಪೂಜೆ ಮಾಡಿದ ನೈವೇದ್ಯ ಇದು ನೋಡ್ತಾ ಇದ್ದೀರಲ್ಲ, ಇದು ಬೆಲ್ಲದ ಜೊತೆ ಬೇವಿನ ಹೂವನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ನೈವೇದ್ಯ ಮಾಡಿದೆ. ಶಾವಿಗೆನೂ ನೈವೇದ್ಯ ಮಾಡಿದ್ದೀನಿ. ಮತ್ತು ಈಗ ನೆಕ್ಸ್ಟು ಹೋಳಿಗೆ ಮಾಡಿ ಹೋಳಿಗೆ ಮೇಲೆ ದೀಪ ಇಟ್ಟು ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ಯಾಕಂದರೆ ಇದು ಹೊಸ ವರ್ಷ ಶುರುವಾಗೋದ್ರಿಂದ ರೈತರಿಗೆಲ್ಲ ಇದು ಹೊಸ ದಿನನೇ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಹಬ್ಬನ ಇದೇ ರೀತಿ ನಮ್ಮ ಮನೇಲಿ ಆಚರಿಸ್ತೀವಿ. ಈಗ ಅದನ್ನು ಯಾವ ರೀತಿ ಆಚರಿಸ್ತೀವಿ, ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ ನಾನು ನಿಮಗೆಲ್ಲ ತೋರಿಸ್ತೀನಿ. ಮತ್ತು ಇವಾಗೆಲ್ಲ ಅಡುಗೆ ತಯಾರಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕಟ್ಟಿನ ಸಾಂಬಾರು, ಅಂದರೆ ಬೇಳೆ ಕುದಿಸಿ ಆದಮೇಲೆ ಬರುವಂಥ ಕಟ್ಟಿನ ಸಾಂಬಾರನ್ನು ಮಾಡ್ತೀವಿ. ಇದು ತುಂಬಾ ಸ್ಪೆಷಲ್ ಆಗಿರುತ್ತೆ, ಅಷ್ಟೇ ರುಚಿ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಕಟ್ಟಿನ ಸಾಂಬಾರಿಗೆ ಅದೇ ರೀತಿಯ ಸಾಮಾನ್ಯವಾಗಿ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ. ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬಿಟ್ಟಿರುವಂಥ ಮಸಾಲೆ, ಅಂದರೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ ಮತ್ತು ಸ್ವಲ್ಪ ಏಲಕ್ಕಿಗಳನ್ನು ಹಾಕಿ ಹಸಿರು ಮೆಣಸಿನ್ಕಾಯಿ ಹಾಕಿ ಹುರಿದಿಟ್ಕೊಂಡಿದ್ದೆ. ಅದನ್ನೇ ರುಬ್ಬಿ ಕಟ್ಟಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಕಟ್ಟಿಗೆ ಹಾಕ್ಕೊಂಡಿರ್ತೀವಿ, ಅಂದರೆ ಕಟ್ಟಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಘಮ ಕೂಡ ಬರುತ್ತೆ ಅಂಥೇಳಿ ಹುರಿದು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿರ್ತೀವಿ. ಮತ್ತು ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕ್ಕೋತೀವಿ ಫ್ರೆಂಡ್ಸ್. ಇದಕ್ಕೆ ಟೊಮೆಟೋನ ನಾವು ಯೂಸ್ ಮಾಡಲ್ಲ. ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. 2 ದಿವಸ ಇಟ್ಟು ತಿಂದ್ರೂ ಅದ್ರ ಟೇಸ್ಟ್ ಹಾಗೆ ಇರುತ್ತೆ, ಘಮನೂ ಕೂಡ ಇರುತ್ತೆ. ನಮ್ಮ ಕಡೆ ಹಸಿ ಚಟ್ನಿ ಅಂತೀವಿ, ಅಂದರೆ ಹಸಿ ಖಾರದ ಚಟ್ನಿ ಹಸಿಮೆಣಸಿನ್ಕಾಯಿಂದ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್. ಅದನ್ನೇ ಈ ಒಂದು ಸಾಂಬಾರಿಗೆ ಹಾಕೋದ್ರಿಂದ ಕಲರು ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಆದಮೇಲೆ ಹೋಳಿಗೆ ಮಾಡೋದಿತ್ತು. ಮಕ್ಕಳದು ಮಧ್ಯಾಹ್ನ ಊಟ ಎಲ್ಲ ಆಗಿತ್ತು ಫ್ರೆಂಡ್ಸ್. ಸಾಮಾನ್ಯವಾಗಿ ಮಧ್ಯಾಹ್ನ ಏನು ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ. ಸಾಯಂಕಾಲ, ಈ ಹಬ್ಬದ ದಿನ ಸಾಯಂಕಾಲ ನಾವು ದೀಪ ಬೆಳಗೋದು. ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಮಾಡಿದೆ ಕೆಲಸನ. ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಇದೇ ಇರುತ್ತಲ್ಲ ಫ್ರೆಂಡ್ಸ್, ಎಲ್ಲ ಪಾತ್ರೆ ಗಿದ್ರೆ ಎಲ್ಲ ತೊಳೆದು ಬಟ್ಟೆ ತೊಳೆದು ಹಾಕಿ ನೆಕ್ಸ್ಟು ಹೋಳಿಗೆ ಮಾಡೋದು, ಹೂಣ್ಗ ಎಲ್ಲ ಹಾಕಿ ಇಟ್ಕೊಂಡಿದ್ದೆ. ಕಡಲೆಬೇಳೆ ಹೂಣ್ಗ ಮಾಡಿಕೊಂಡು ಈಗ ನೆಕ್ಸ್ಟ್ ಹೋಳಿಗೆ ಮಾಡ್ತಾ ಇದ್ದೀನಿ. ಹಾಕಿ ಒತ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ರೌಂಡಾಗಿ ಹೋಳಿಗೆ ಬರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ಹೂಣ್ಗ ಎಲ್ಲ ತುಂಬಿಸೋದಕ್ಕೂ ಬರದೇ ಇರೋರು ಕೂಡ ಸುಲಭವಾಗಿ ಈ ಒಂದು ಹೋಳಿಗೆನ ಮಾಡ್ಕೋಬೋದು. 2 ಪೇಪರ್ನ ತೊಗೋಬೇಕಾಗುತ್ತೆ, ಅಂದರೆ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ನನಗೆ ಇಲ್ಲಿ ಯಾವುದೇ ಮಣಿ ಗಿಣಿ ಏನು ಹೋಳಿಗೆ ಮಾಡೋ ಮಣಿ ಇಲ್ಲ ನಮ್ಮ ಮನೆಯಲ್ಲಿ. ಇಲ್ಲಿ ಪ್ಲಾಸ್ಟಿಕ್ ಕವರ್ನ ತೊಗೊಂಡೆ ನಾನು ಮಾಡ್ತಾ ಇರೋದು. ನೀವು ಬೇಕಾದ್ರೆ ಅದು ಅಡುಗೆ ಮಾಡೋ, ಅಂದರೆ ಹೋಳಿಗೆ ಮಾಡೋದು ತಟ್ಟೆ ಇದ್ರೂ ಪರವಾಗಿಲ್ಲ, ಅದ್ರ ಮೇಲೆ ಒಂದು ಕವರ್ ಹಾಕ್ಕೊಂಡು ಮಾಡ್ಕೋಬೋದು. ಬೇಗನೆ ಹೋಳಿಗೆ ಮಾಡಿದೆ. ಮಧ್ಯಾಹ್ನಕ್ಕೆ ಮಾತ್ರ ಚಿತ್ರಾನ್ನ ಮತ್ತು ಏನು ಮಾಡಿದೆ, ಮೊಸರನ್ನ ಕೂಡ ಮಾಡಿದ್ದೆ. ಸ್ವಲ್ಪ ಮೊಸರನ್ನ ಮಾಡಿದ್ದೆ ಮಕ್ಕಳಿಗೆ ಇಷ್ಟ ಅಂಥೇಳಿ. ಆ ರೆಸಿಪಿನ ಏನು ನಾನು ಇಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಈಗ ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ಮಕ್ಕಳು ಕೂಡ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ದರು. ನಾನು ಹೋಳಿಗೆ ಮಾಡಿಕೊಂಡೆ. ಮೊದಲೇ ಹೋಳಿಗೆ ಮಾತ್ರ ನಾವು ದೇವ್ರಿಗೇ ಎತ್ತಿಡಬೇಕಾಗುತ್ತೆ ಫ್ರೆಂಡ್ಸ್. ಅದರಲ್ಲೇ ನಾವು ಆರತಿ ಮಾಡೋದು, ಅಂದರೆ ದೀಪ ಹಚ್ಚಿ ಆರತಿ ಮಾಡಬೇಕಾಗುತ್ತೆ. ಹಂಗಾಗಿ ನಾವು ಮೊದಲೇ ಹೋಳಿಗೆನ ತೆಗೆದಿಟ್ಟು, ಅದನ್ನು ಆರತಿ ಹೋಳಿಗೆನೂ ಅಂತ ಹೇಳ್ತೀವಿ, ಆ ಹೋಳಿಗೆನ ನಾನು ತೆಗೆದಿಡ್ತಾ ಇದ್ದೀನಿ. ಮತ್ತು ನೈವೇದ್ಯಕ್ಕೂ ಕೂಡ ಹೋಳಿಗೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್.
ಪಟ್ ಪಟ ಅಂತೇಳಿ ಹೋಳಿಗೆ ಎಲ್ಲ ಮಾಡಿ ಮುಗಿಸಿದೆ ಫ್ರೆಂಡ್ಸ್. ಈ ಕಡೆ ಅನ್ನ ಸಾಂಬಾರು ಪಲ್ಯ ಮತ್ತು ಹೋಳಿಗೆ ಕೂಡ ರೆಡಿ ಆಯಿತು. ನಾನು ಕೂಡ ಸಾಯಂಕಾಲ ಗುಡಿಗೆ ಹೋಗೋದಕ್ಕೆ ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ರೀತಿ ರೆಡಿ ಆಗಿದ್ದೆ ಫ್ರೆಂಡ್ಸ್. ಈಗ ಸಾಯಂಕಾಲ 6 ಗಂಟೆ ಆಯಿತು. 6 ಗಂಟೆ ಆದಮೇಲೆ ನಾವು ದೀಪ ಬೆಳಗೋದು ಅಂತ ಹೇಳಿದ್ದೆ ಫ್ರೆಂಡ್ಸ್. ಹಾಗಾಗಿ ಈ ಥರ ರೆಡಿಯಾಗಿ ಮತ್ತು ಇಟ್ಟಿರುವಂಥ ಹೋಳಿಗೆ, ಅನ್ನ ಸಾಂಬಾರು ಮತ್ತು ಹಾಲು ಪಲ್ಯಗಳನ್ನೆಲ್ಲ ಹಾಕಿ ನೈವೇದ್ಯ ಮಾಡಿಕೊಂಡೇ ಇದ್ದೆ. ಮೊದಲೇ ಹೋಳಿಗೆಯಲ್ಲಿ ದೀಪ ಬೆಳಗೋದು ಅಂತ ಹೇಳಿದ್ದೆ ನಾನು. ಅದೇ ರೀತಿಯಾಗಿ ಕಡ್ಲಿ ಬತ್ತಿಯನ್ನೆಲ್ಲ ಹಚ್ಕೊಂಡು ನಾವು ದೀಪ ಬೆಳಗ್ತೀವಿ ಫ್ರೆಂಡ್ಸ್. ಈ ದಿನ, ಈ ಹಬ್ಬದ ದಿನ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ದೀಪ ಹಚ್ತಾ ಇದ್ದೀನಿ ಅಂಥೇಳಿ. ಇದನ್ನು ಮೊದಲೇ ಒಂದನೇ ಹೋಳಿಗೆನೇ ಮಾಡಿದಾಗ ಎತ್ತಿಟ್ಕೊಂಡಿರ್ತೀವಿ, ಅದನ್ನೇ ನಾವು ಅದರಲ್ಲೇ ದೀಪ ಹಚ್ಚಿ ದೀಪ ಬೆಳಗೋದು ಅಂತ ಹೇಳ್ತೀವಿ. ಈ ಕಡೆ ನೈವೇದ್ಯ ಕೂಡ ಮಾಡಿದೆ. ಈ ಒಂದು ದೀಪ ಬೆಳಗೋ ಹಬ್ಬನ ನಾವು ವರ್ಷದಲ್ಲಿ 5 ಬಾರಿ ಮಾಡ್ತೀವಿ. ಭಾರತ ಹುಣ್ಣಿಮೆ ಮತ್ತು ನವರಾತ್ರಿ ಹಾಗೆ ಯುಗಾದಿ ಎಲ್ಲ ರೀತಿಯಾಗಿ 5 ಸಲ ನಾವು ದೀಪನ ಬೆಳಗ್ತೀವಿ. ಒಟ್ಟು ವರ್ಷದಲ್ಲಿ 5 ಸಲನ ನಾವು ದೀಪ ಬೆಳಗ್ತೀವಿ ಫ್ರೆಂಡ್ಸ್. ಈ ರೀತಿಯಾಗಿ ಈ ದಿನನ ಸ್ಪೆಂಡ್ ಮಾಡಿದೆ, ಈ ಯುಗಾದಿನ ಆಚರಿಸಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಅಂತ ಹೇಳ್ತಾ ನಾನು ರಾತ್ರಿ ಊಟಕ್ಕೆ ಈ ರೀತಿ ಊಟನ ಮಾಡಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.